ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಿಸಿದ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಎಲ್ಲೆಲ್ಲಿ ಮಹಜರು ಮಾಡಿದ್ರೋ ಎಲ್ಲಾ ಕಡೆಗಳಲ್ಲೂ ಕೂಡ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿರೋದು ಎಫ್ಎಸ್ಎಲ್ ವರದಿಯಲ್ಲಿ ಖಾತ್ರಿಯಾಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಿಸಿದ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮರ್ಡರ್ ಗ್ಯಾಂಗ್ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ 10 ಜನರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ತನಿಖೆ ವೇಳೆ ಹಲವೆಡೆ ಫಿಂಗರ್ ಪ್ರಿಂಟ್ ಅನ್ನ ಸಂಗ್ರಹ ಮಾಡಲಾಗಿತ್ತು. ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷ್ಯ ಆಗಲಿದೆ ಈ ಫಿಂಗರ್ ಪ್ರಿಂಟ್. ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ವೇಟ್ ಮಾಡಲಾಗ್ತಾ ಇತ್ತು. ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಬಹಿರಂಗಗೊಂಡಿದೆ. ಇದರಲ್ಲಿ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿರೋದು ಕೂಡ ಪಕ್ಕಾ ಆಗ್ತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಮಹಜರು ಮಾಡಿದ್ರು ಅಂದ್ರೆ ಪಟ್ಟಣಗೆರೆಯ ಶೆಡ್ ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಸ್ಥಳ ಮಹಜರನ್ನು ಮಾಡಿದಂತಹ ಎಲ್ಲ ಕಡೆಗಳಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಶವ ಬಿಸಾಕಿದಂತಹ ಜಾಗ, ಸೊ ಆ ಶವ ಬಿಸಾಕಿದಂತಹ ಜಾಗದಲ್ಲಿ ಯಾರು ಹೋಗಿದ್ರು, ಯಾರು ಅದಕ್ಕೆ ಸಾಥ್ ಕೊಟ್ಟಿದ್ರು, ಅವರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಶವ ಸಾಗಿಸಿದಂತಹ ವಾಹನ ಏನಿತ್ತು, ಆ ಕಾರ್, ಅದರಲ್ಲೂ ಕೂಡ ಪರಿಶೀಲನೆ ಮಾಡಲಾಗಿತ್ತು. ಇನ್ನು ಶವ ಇಟ್ಟಿದ್ದ ಸೆಕ್ಯೂರಿಟಿ ಗಾರ್ಡ್ನ ಕೊಠಡಿ, ಅಲ್ಲಿಯೂ ಕೂಡ ಆರೋಪಿಗಳ ಒಂದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಮೃತನ ಬಟ್ಟೆಗಳನ್ನ ಕಲೆ ಹಾಕಿದ್ರು, ಅದನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಅದರಲ್ಲೂ ಕೂಡ ಈ 12 ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿರೋದು ಬಹಿರಂಗವಾಗ್ತಾ ಇದೆ. ಹಲ್ಲೆ ಮಾಡಲು ಬಳಸಿದಂತಹ ವಸ್ತುಗಳು ಏನು, ಕಬ್ಬಿಣದ ಒಂದು ರಾಡ್ಗಳಿರಬಹುದು, ಬೆಲ್ಟ್ ಇರಬಹುದು, ಲಾಠಿ, ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ರು, ಎಫ್ಎಸ್ಎಲ್ಗೆ ಕಳಿಸಿದ್ರು. ಅದು ಸಹ ಮ್ಯಾಚ್ ಆಗಿದೆ. ಆರೋಪಿಗಳ ಬಟ್ಟೆಗಳು, ಕೆಲ ಆರೋಪಿಗಳು ತಮ್ಮ ಬಟ್ಟೆಯನ್ನು ವಾಶ್ ಮಾಡಿಬಿಟ್ಟಿದ್ರು, ಕೆಲವರು ಹಾಗೆಯೇ ಅದನ್ನು ಬಿಸಾಕಿದ್ರು. ಅವೆಲ್ಲವನ್ನು ಕೂಡ ಸಂಗ್ರಹಿಸಿದ್ದು ಈಗ ಈ ಎಲ್ಲ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈ ಪ್ರಕರಣದಲ್ಲಿ ಹಲವರನ್ನ ಆರೋಪಿಗಳಾಗಿ ಅರೆಸ್ಟ್ ಮಾಡಲಾಗಿದೆ. ಆ ಪೈಕಿ ಎಷ್ಟು ಮಂದಿಯ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ ಅನ್ನೋದು ಈ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಖಾತ್ರಿ ಆಗ್ತಿದೆ. ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ 17 ಜನರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ರು. ಇದೀಗ ಯಾರು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತವರಿಂದ ಒಂದಷ್ಟು ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡುವ ಕೆಲಸ, ಕೃತ್ಯ ನಡೆದ ಸ್ಥಳದಲ್ಲಿ ಮಾಹಿತಿಗಳನ್ನ ಮತ್ತೆ ಸಾಕ್ಷಿಗಳನ್ನ ಕಲೆ ಹಾಕುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಶೆಡ್ ನಲ್ಲಿ, ಕೊಲೆಯಾದಂತಹ ಶೆಡ್ ನಲ್ಲಿ ಆರೋಪಿಗಳ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಅಂದ್ರೆ ಇವರು ಶವವನ್ನ ಹಿಡಿದುಕೊಂಡು ಆ ಸೆಕ್ಯೂರಿಟಿ ರೂಮ್ಗೆ ಹಾಕಿರೋದು, ಅಲ್ಲೆಲ್ಲ ಮುಟ್ಟಿರೋದು, ಮತ್ತೆ ಅಲ್ಲೊಂದು ಶೆಡ್ ನಲ್ಲಿ ಒಂದು ಮನೆ ಇದೆ, ಅದರೊಳಗೆ ಈತನ್ಗೆ ಹೊಡೆದಿರೋದು, ಆ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ಇರ್ಬೋದು. ಮತ್ತೆ ಈ ರೇಣುಕಾಸ್ವಾಮಿಯ ಮೈ ಮೇಲೆ ಇವರು ಮುಟ್ಟಿರ್ತಕ್ಕಂಥದ್ದು ಹೊಡೆದಿರೋದು, ಅದ್ರ ಜೊತೆಗೆ ಇವರು ಕಬ್ಬಿಣದ ರಾಡು, ಅದ್ರ ಜೊತೆಗೆ ಬೆಲ್ಟ್ ಮತ್ತೆ ಲಾಠಿ ಇವೆಲ್ಲವನ್ನ ಕೂಡ ಬಳಸಿದ್ರು. ಅದ್ರ ಮೇಲಿನ ಫಿಂಗರ್ ಪ್ರಿಂಟ್ಸ್ ಇವೆಲ್ಲವೂ ಕೂಡ ಬಹುತೇಕ ಮ್ಯಾಚ್ ಆಗ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಎಲ್ಲ ಫಿಂಗರ್ ಪ್ರಿಂಟ್ ನ ಇವರದ್ದೇಯ ಅಲ್ಲವಾ ಅನ್ನೋ ನಿಟ್ಟಿನಲ್ಲಿ ಆರೋಪಿಗಳ ಬೆರಳಚ್ಚು ಮಾದರಿಯನ್ನ ಸಂಗ್ರಹವನ್ನ ಮಾಡಿಕೊಂಡು ಅದನ್ನ ಎಫ್ಎಸ್ಎಲ್ಗೆ ಕಳಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಇದೀಗ ಎಫ್ಎಸ್ಎಲ್ ನಿಂದ ರಿಪೋರ್ಟ್ ಬಂದಿದ್ದು, ಕೃತ್ಯ ನಡೆದಂತಹ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಆರೋಪಿಗಳೇನಿದ್ರು ಅವರ ಫಿಂಗರ್ ಪ್ರಿಂಟ್ ಇದೀಗ ಮ್ಯಾಚ್ ಆಗ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಇವರ ಫುಟ್ ಪ್ರಿಂಟ್ ಏನಿತ್ತು ಅದನ್ನ ಕಳಿಸಲಾಗಿದೆ, ಮತ್ತೆ DNA ಟೆಸ್ಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹೀಗಾಗಿ ಎಫ್ಎಸ್ಎಲ್ ಕಳಿಸಿದಂತಹ ರಿಪೋರ್ಟ್ ಗಳಲ್ಲಿ ಇದೀಗ ಒಂದು ಬೆರಳಚ್ಚು ಸಂಗ್ರಹದ ರಿಪೋರ್ಟ್ ಏನಿದೆ ಅದು ಮ್ಯಾಚ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.